ಅರ್ಧ ಕೆಜಿ ಚಿನ್ನ ಕೊಟ್ಟರೂ ಸಿಗಲಿಲ್ಲ ನೆಮ್ಮದಿ. ಮೈಸೂರಿನಲ್ಲಿ ಹೆತ್ತವರ ಕಣ್ಣೀರ ಕಟ್ಟೆ ಒಡೆದ ದುರಂತ ಸಾವು. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಗಳು ಇವತ್ತು ಹೆಣವಾಗಿ ಮಲಗಿದ್ದಾಳೆ. ಮೊಮ್ಮಕ್ಕಳಿಗೆ ಇನ್ನು ಲೋಕದ ಜ್ಞಾನವೇ ತಿಳಿದಿಲ್ಲ. ಹೆತ್ತ ಕರುಳಿಗೆ ಇವತ್ತು ಭೂಮಿಯೇ ಬಾಯ್ಬಿಟ್ಟಂತಾಗಿದೆ. ಒಂದು ಹೆಣ್ಣು ಮಗಳನ್ನು ಸಾಕಿ ನೂರಾರು ಕನಸುಗಳನ್ನು ಹೊತ್ತು ಮತ್ತೊಂದು ಮನೆಗೆ ಕಳಿಸಿಕೊಡುವ ಹೆತ್ತವರ ಆರ್ದ್ರ ನಂದನವಿದು. ಹತ್ತಾರು ಆಸೆಗಳೊಂದಿಗೆ ಸುಖದ ಸುಂಪತ್ತಿಗೆಯಲ್ಲಿ ಬೆಳೆದ ಮಗಳು ಗಂಡನ ಮನೆಯಲ್ಲೇ ದುರಂತ ಅಂತ್ಯ ಕಂಡಿರುವ ಕರುಣಾಜನಕ ಘಟನೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. ನರಕವಾಗಿ ಬದಲಾದ 3 ಗಂಟಿನ ನಂಟು. ಹುಣಸೂರು ಪುರಸಭೆಯ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ದಂಪತಿಯ ಮಗಳು ಸಂಧ್ಯಾ ಇಬ್ಬರು ಮುದ್ದಾದ ಮಕ್ಕಳ ತಾಯಿ. ಇಡೀ ಕುಟುಂಬದ ಪಾಲಿನ ಪ್ರೀತಿಯ ಮಗಳಾಗಿದ್ದ ಸಂಧ್ಯಾ ಅವರ ಬದುಕು ಹೀಗೆ 3 ಗೇಳಿನ ಹಗ್ಗದಲ್ಲಿ ಕೊನೆಯಾಗುತ್ತೆ ಎಂದು ಯಾರೂ ಊಹಿಸಿರಲಿಲ್ಲ. ಕಳೆದ 2013ರಲ್ಲಿ ಮೈಸೂರಿನ ಅಕ್ಷಯ್ ಎಂಬುವವರ ಜೊತೆ ಸಂಧ್ಯಾ ಅವರ ವಿವಾಹ ಅತ್ಯಂತ ಅದ್ದೂರಿಯಾಗಿ ನಡೆದಿತ್ತು. ಮಗಳ ಭವಿಷ್ಯ ಚೆನ್ನಾಗಿರಲಿ ಎಂದು ಹೆತ್ತವರು ಅರ್ಧ ಕೆಜಿ ಬಂಗಾರ ಕೈತುಂಬ ಕಾಸು ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದರು. ಆದರೆ ಇಷ್ಟೆಲ್ಲ ಕೊಟ್ಟರೂ ಆಕೆಗೆ ಗಂಡನ ಮನೆಯಲ್ಲಿ ನೆಮ್ಮದಿ ಮಾತ್ರ ಸಿಗಲಿಲ್ಲ. ಆರಂಭದಲ್ಲಿ ಚೆನ್ನಾಗಿದ್ದ ಸಂಧ್ಯಾ ಬದುಕು ದಿನ ಕಳೆದಂತೆ ನರಕವಾಗಿ ಮಾರ್ಪಟ್ಟಿತ್ತು ಎನ್ನುತ್ತಾರೆ ಆಕೆಯ ಕುಟುಂಬಸ್ಥರು. ಸಣ್ಣ ವಿಷಯಕ್ಕೂ ಕಿರುಕುಳ. ತವರು ಮನೆ ಮರ್ಯಾದೆಗೆ ಹೆದರಿ ಸಹಿಸಿಕೊಂಡಿದ್ದಾಳೆ. ಮೃತಳ ದೊಡ್ಡಪ್ಪ ಕೃಷ್ಣೇಗೌಡ ಹಾಗೂ ತಾಯಿ ಗೀತಾ ಅವರು ಆರೋಪಿಸುವಂತೆ ಸಂಧ್ಯಾ ಸಾವಿಗೆ ಗಂಡ ಹಾಗೂ ಆತನ ಮನೆಯವರ ಕಿರುಕುಳವೇ ನೇರ ಕಾರಣ. ಕುಳಿತರು ತಪ್ಪು ನಿಂತರು ತಪ್ಪು ಎನ್ನುವಂತೆ ಸಣ್ಣ ಪುಟ್ಟ ವಿಷಯಗಳಿಗೂ ಗಲಾಟೆ ತೆಗೆಯುತ್ತಿದ್ದಾರಂತೆ. ಆದರೆ ತಾನು ತವರು ಮನೆಗೆ ವಾಪಸ್ ಹೋದರೆ ಹೆತ್ತವರ ಮರ್ಯಾದೆ ಎಲ್ಲಿ ಹರಾಜಾಗುತ್ತದೋ ಎನ್ನುವ ಅನಿವಾರ್ಯತೆಯಿಂದ ಅನುಭವಿಸುತ್ತಿದ್ದ ನರಕ ಯಾತನೆಯನ್ನು ಸಂಧ್ಯಾ ಅಲ್ಲಿಯೇ ನುಗ್ಗಿಕೊಂಡಿದ್ದಾಳೆ. ನಿಮ್ಮ ಮಗಳು ನೇಣು ಹಾಕಿಕೊಂಡಿದ್ದಾಳೆ ಬನ್ನಿ ಇದ್ದಕ್ಕಿದ್ದಂತೆ ಅತ್ತೆ ಮಾವನಿಗೆ ಫೋನ್ ಮಾಡಿದ ಅಳಿಯ ಅಕ್ಷಯ್. ನಿಮ್ಮ ಮಗಳು ನೇಣು ಹಾಕಿಕೊಂಡಿದ್ದಾಳೆ ಬನ್ನಿ ಎಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾನೆ. ಗಾಬರಿಯಿಂದ ಓಡೋಡಿ ಬಂದ ಹೆತ್ತವರಿಗೆ ಅಲ್ಲಿ ಕಾಯುತ್ತಿತ್ತು ಘೋರ ದೃಶ್ಯ. ಮನೆಯ ಮಹಡಿ ಮೇಲೆ ಸಂಧ್ಯಾ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿದ್ದರೆ ಪಕ್ಕದಲ್ಲೇ ಇದ್ದ ಇಬ್ಬರು ನಿಷ್ಕಲ್ಮಶ ಮಕ್ಕಳಿಗೆ ತಮ್ಮ ಅಮ್ಮನಿಗೆ ಏನಾಗಿದೆ ಎಂಬ ಅರಿವೇ ಇಲ್ಲದೆ ಸುಮ್ಮನೆ ಕುಳಿತಿದ್ದರು. ಈ ದೃಶ್ಯ ಕಂಡು ಹೆತ್ತವರ ಕಣ್ಣೀರಿನ ಕಟ್ಟೆ ಹೊಡೆದಿದೆ. ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇವರೇ ಕೊಂದು ನೇಣು ಹಾಕಿದ್ದಾರೆಂದು ಸಂಧ್ಯಾ ತಾಯಿ ಗೀತಾ ಮತ್ತು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಣ್ಣಿನ ಕಡೆಯವರು ಬರುತ್ತಿದ್ದಂತೆ ಅಳಿಯ ಅಕ್ಷಯ್ ಸ್ಥಳದಿಂದ ತಲೆಮರೆಸಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸ್ಥಳದಲ್ಲಿ ಹೈ ಡ್ರಾಮಾ. ತನಿಖೆ ಆರಂಭಿಸಿದ ಪೊಲೀಸರು ಘಟನಾ ಸ್ಥಳಕ್ಕೆ ಪೊಲೀಸರು ಬರುತ್ತಿದ್ದಂತೆ ಮೃತರ ಕಡೆಯವರು ದೊಡ್ಡ ಮಟ್ಟದ ಆಕ್ರೋಶ ಹೊರಹಾಕಿದ್ದರು. ಯಾವುದೇ ಕಾರಣಕ್ಕೂ ಹೆಣ ಮೇಲೆತ್ತಲು ಬಿಡುವುದಿಲ್ಲ, ಮೊದಲು ಆರೋಪಿ ಅಕ್ಷಯ್ನನ್ನು ನಮ್ಮ ವಶಕ್ಕೆ ನೀಡಿ ಎಂದು ಪಟ್ಟು ಹಿಡಿದರು. ಆಕ್ರೋಶ ಉಲ್ಬಣಗೊಂಡಾಗ ಪೊಲೀಸರು ಎಲ್ಲರನ್ನ ಸಮಾಧಾನಪಡಿಸಿ ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಹಾಗಿರಬೇಕಾದರೆ ಹೀಗಿರಬೇಕು ಎಂದು ಹತ್ತಾರು ಕನಸು ಕಂಡಿದ್ದ ಹೆಣ್ಣು ಮಗಳೊಬ್ಬಳ ಬಾಳು ಹೀಗೆ ದುರಂತವಾಗಿ ಕೊನೆಯಾಗಿದೆ. ಇದು ನಿಜಕ್ಕೂ ಕೌಟುಂಬಿಕ ಕಿರುಕುಳಕ್ಕೆ ಬೇಸತ್ತು ಮಾಡಿಕೊಂಡ ಆತ್ಮಹತ್ಯೆಯ ಅಥವಾ ಇದರ ಹಿಂದೆ ಬೇರೇನಾದರೂ ಕರಾಳ ಸತ್ಯವಿದೆಯಾ ಎಂಬುದು ಪೊಲೀಸರ ಸೂಕ್ತ ತನಿಖೆಯ ನಂತರವಷ್ಟೇ ಹೊರಬರಬೇಕಿದೆ. ಮೃತ ಸಂಧ್ಯಾ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ತಾಯಿ ಇಲ್ಲದ ಮಕ್ಕಳಿಗೆ ಈ ದುಃಖ ಭರಿಸುವ ಶಕ್ತಿ ಸಿಗಲಿ, ಶೀಘ್ರದಲ್ಲಿ ನ್ಯಾಯ ಸಿಗಲಿ ಎಂಬುದೇ ಎಲ್ಲರ ಆಶಯ. ಸರಸ್ವತಿಪುರಂ ಪೊಲೀಸ್ ಠಾಣಾ ಪ್ರಕರಣ ದೂರು ದಾಖಲಾಗಿದೆ. ವರದಿ ವೇದಮೂರ್ತಿ, NKS TV 4 ಬೆಂಗಳೂರು.